ಎವ್ರಿವನ್, ಇದು ಗುರುವಾರದ ವ್ಲಾಗ್ ರೀ. ಗುರುವಾರ ಬೆಳಗ್ಗೆ ನಾನು ಒಂದು 6:30 ಇದ್ದಿದ್ದೆ. ಇವಾಗ ಪರಿಶೆಲ್ಲ ಒರ್ಸಾಕತ್ತೀನಿ ನೋಡ್ರಿ. ಸ್ವಲ್ಪ ಆಕಳು ಗೋಮೂತ್ರ ಮತ್ತು ಅರಿಶಿನ ಹಾಕಿ ಪರಿಶೆಲ್ಲ ಒರೆಸ್ಕೊಂಡು ಆಮೇಲೆ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅರಿಶಿನ ಕುಂಕುಮ ಹಚ್ಚಿ ಬೆಳಗ್ಗೆದೆಲ್ಲ ಟೀ ಅದೆಲ್ಲ ಆಯ್ತು ರೀ. ಆದಮೇಲೆ ಜಳಕ ಮಾಡಿಂದ ದೇವ್ರ ಪೂಜೆಗೆ ಅಂಥೇಳಿ ಎಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊತೀನಿ ರೀ. ಸಾಯಂಕಾಲ ಲಕ್ಷ್ಮೀ ಪೂಜೆ ಮಾಡ್ಬೇಕಂಥೇಳಿ ಈಗ ಎಲ್ಲ ನೀಟಾಗಿ ತೊಳೆದಿಟ್ಕೊಂಡ್ರೆ ಆಯ್ತು ಅಂಥೇಳಿ ಮಾಡೀನಿ ರೀ. ಆಮೇಲೆ ರಾಯರ ಪೂಜೆನ ಮಾಡೋದಿರುತ್ತೆ ನೋಡಿರಿ ನಾನು. ಅದಕ್ಕಂಥೇಳಿ ಆ ಪೂಜೆನೂ ಆಗುತ್ತೆ, ಸಂಜೆಗೆ ಪೂಜೆಗೆ ಆಗುತ್ತೆ ಅಂತೇಳಿ ಇವತ್ತೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ. ಮಾಡಾದಮೇಲೆ ಪೂಜೆ ಕಂಪ್ಲೀಟ್ ಆಗಿ ನಾನು ಬಜಾರ್ಗೆ ಹೋಗಿದ್ದೆ. ಸ್ವಲ್ಪ ಸಂಜೆ ಹೂವೆಲ್ಲ ಬೇಕಾಗುತ್ತೆ ನೋಡಿರಿ, ಎಲ್ಲಿ ಅದೆಲ್ಲ ಸ್ವಲ್ಪ ಪೂಜೆಗೆ ಏನು ಬೇಕಾಗುತ್ತೆಲ್ಲ ತೊಗೊಂಬಂದ್ರೆ ಆಯ್ತದೆ. ಹೂವು ತೊಗೊಂಡು ಬಂದು ಕೇಸಿ ಸ್ನಾನ ಎಲ್ಲ ಮಾಡಿ ಸ್ವಲ್ಪ ಚಿತ್ರಾನ್ನ ಮಾಡ್ಬೇಕಂತೆ ರೈಸ್ ಮಾಡೋಕ್ಕಿಟ್ಟಿನಿ. ಆಮೇಲೆ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದೆ. ಒಂದು 5 ಥರದ್ದು ಟೊಂಗಿಂದು ಅಂದ್ರೆ ಹಣ್ಣಿನ ಟೊಂಗೆ ಬೇಕಾಗ್ತೈತೆ ರೀ. 5 ಥರದ ಹಣ್ಣಿಂದು ಅದೆಲ್ಲ ತೊಗೊಂಡು ಬಂದು ಈ ಸದ್ಯ ಜಗಲಿ ಮೇಲೆ ಪೂಜೆ ಮಾಡ್ಬೇಕಂಥೇಳಿ ಅದಕ್ಕೆಲ್ಲ ಆಕಳು ಗೋಮೂತ್ರ ಎಲ್ಲ ಹಾಕಿ ನೀಟಂಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಶ್ರೀಚಕ್ರನ ತೆಗಿಬೇಕಂತೇಳಿ ರೆಡಿ ಮಾಡ್ಕೊತಿದ್ದೆ ನೋಡಿರಿ ನಾನು. ಶ್ರೀಚಕ್ರ ಬರೋಲ್ಲ ಅಂದ್ರೂ ಬೇರೆ ಯಾವುದಾದ್ರೂ ತೆಗೆದುಬಿಟ್ಟು ನಾವು ಕಳಶನ ಕೂಡಿಸ್ಬೋದು. ಫ್ರೆಂಡ್ಸ್, ನಾನಿಲ್ಲಿ 16 ದಳದ ಮಾತ್ರ ತೆಗೆದಿರೋದು. ಆಮೇಲೆ ಅರಿಶಿನ ಕುಂಕುಮನ ಎಲ್ಲದಕ್ಕೂ ಏರಿಸ್ಕೋಬೇಕಾಗ್ತೈತಿ. ಆಮೇಲೆಲ್ಲ ಸೈಡಿಗೆ ಶ್ರೀ ಅಂತ ಬರೆದು ಶಂಖಚಕ್ರ ಆಮೇಲೆ ಪದ್ಮ ಸ್ವಸ್ತಿಕನ ತೆಗೆದು ಅದಕ್ಕೂ ಅರಿಶಿನ ಕುಂಕುಮನ ಏರಿಸ್ಕೊಂಡಿನಿ. ಬೆಳಗ್ಗೆ ಮಾಡಿದ್ರೆ ಭಾಳ ಇದಾಗ್ಬಿಡ್ತೈತೆ ರೀ. 4 ಗಂಟೆಗೆ ಇದ್ರೂ ಒಂದು 6 ಗಂಟೆಗೆ ಪೂಜೆ ಎಲ್ಲ ಮುಗಿಸ್ಬೇಕಂದ್ರೆ ಭಾಳ ಕಷ್ಟ ಅನ್ನಿಸ್ಬಿಡ್ತೈತಿ. ಸಂಜೆಗೆ ಮಾಡೋದು ಬೆಟ್ರ್ ಅನಿಸ್ತು ನನಗೆ. ಅದ್ರ ಸಲುವಾಗಿ ಸಂಜೆಗೆ ಮಾಡಾಕತ್ತೀನಿ. ಈ ಕಳಸೆಲ್ಲ ಇಟ್ಟು ಈ ಥರ ಎಲ್ಲ ನಾನು ರೆಡಿ ಮಾಡಾಕತ್ತೀನಿ ನೋಡ್ರಿ. ಹೂವೆಲ್ಲ ಹಾಕಿ ಪೂಜೆ ಎಲ್ಲ ಇವತ್ತಿಂದ ಹೆಂಗಾಗೈತೆ ಅಂತೇಳಿ ಪ್ಲೀಸ್ ಒಂದು ಕಮೆಂಟ್ ಮಾಡಿ ತಿಳಿಸ್ರಿ. ಲೈಕ್ ಆದರೂ ಮಾಡಿರಿ, ನನಗೆ ಸ್ವಲ್ಪ ಖುಷಿ ಆಗುತ್ತೆ. ಈ ಪೂಜೆ ಹೆಂಗಾಗಿತ್ತು ಅಂತೇಳ್ಬಿಟ್ಟು ಪ್ಲೀಸ್ ತಿಳಿಸ್ರಿ ನನಗೆ. ಎಲ್ಲ ಹೂವು ಎಲ್ಲ ಏರಿಸಿ ಗೆಜ್ಜೆ ವಸ್ತ್ರ ಎಲ್ಲ ಹಾಕಿದೆ. ಎಲ್ಲ ಸಮಯ ದೀಪ ಎಲ್ಲ ಹಚ್ಚಿದೆ. ಆಮೇಲೆ ಕಾಮಾಕ್ಷಿ ದೀಪನೂ ಹಚ್ಚಿದ್ದೀನಿ ರೀ ಇವತ್ತು. ಆಮೇಲೆ ಇಲ್ಲಿ ನಾನು ಇವತ್ತು ಲಕ್ಷ್ಮೀ ಹೃದಯ ಆಮೇಲೆ ನಾರಾಯಣ ಹೃದಯಕ್ಕೆ ಇಲ್ಲಿ ಕುಂತಿರೋ ಲಕ್ಷ್ಮಿ ಮತ್ತು ನಿಂತಿರೋ ನಾರಾಯಣ ಥರ ನಾನು ಇಲ್ಲಿ ತೆಗ್ದೀನಿ ರೀ. ಕಿರೀಟ ಎಲ್ಲ ಇದು ಮಾಡಿಕೊಂಡು ಸೇಮ್ ಆ ಥರನೇ ತೆಗಿಯೋಕ್ಕೆ ಟ್ರೈ ಮಾಡೀನಿ. ಅಂದರೆ ನೋಡಿದ್ರೆ ನಿಂತಿರೋ ನಾರಾಯಣ ಮತ್ತು ಲಕ್ಷ್ಮಿ ಕಮಲದಲ್ಲಿ ಕೂತಿರೋ ಲಕ್ಷ್ಮಿ ಥರ ನಾನು ಮಾಡೀನಿ. ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡ್ರಿ, ಗೊತ್ತಾಗುತ್ತೆ. ಸಡನ್ನಾಗಿ ನೋಡಿದ್ರೆ ಅಷ್ಟೊಂದು ಗೊತ್ತಾಗಂಗಿಲ್ಲ. ನಿಮ್ಗೆ ಅನಿಸ್ತೈತಿಲ್ಲ ಅಂತ ನೋಡ್ಕಿ ನಾನು ಸ್ವಲ್ಪ ಕಮೆಂಟ್ ತಿಳಿಸ್ರಿ ಫ್ರೆಂಡ್ಸ್. ನೋಡೋಣ. ನಾನು ಟ್ರೈ ಮಾಡೀನಿ. ನಾನು ಯೂಟ್ಯೂಬ್ದೊಳಗೆ ನೋಡಿದ್ದೆ, ಒಬ್ಬರು ಮಾಡಿದ್ರು, ಚೆಂದ ಅನಿಸಿತ್ತು. ಅದಕ್ಕೆ ನಾನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ನಾನು ತೆಗ್ದೀನಿ. ಅದು ಯಾವ ಥರ ಬಂದೈತೆ ಅಂತ ನೀವು ತಿಳಿಸ್ರಿ ನನಗೆ. ನೋಡ್ರಿ, ಈ ಥರ ನಾನು ಮಾಡಿದ್ದೀನಿ. ನಿಂತಿರೋ ನಾರಾಯಣ ಥರ ಅನಿಸ್ತಾ ಇದೆ ಇಲ್ಲ ಅಂತ ನೀವೇ ಹೇಳ್ರಿ. ನಾರಾಯಣ ಹೃದಯದೊಳಗೆ ಐ ಹೋಪ್ ನನಗಂತ್ರ ಅನಿಸೈತಿ, ನಿಮಗೂ ಅನಿಸುತ್ತೆ ಅಂತ ಅಬ್ಸರ್ವ್ ಮಾಡಿ ನೋಡಿದ್ರೆ ಅಂತ ಅಂದ್ಕೊಂಡೀನಿ. ತಿಳಿಸ್ರಿ ಫ್ರೆಂಡ್ಸ್ ಪ್ಲೀಸ್. ಆಮೇಲೆ ಮತ್ತು ಶಿರ ಮಾಡಿಬಿಟ್ಟಿದ್ದೇನೆ ನಾನು. ಅದು ನೈವೇದ್ಯ ಹಿಡಿದ್ರಾಯ್ತು ಅಂತ ಹೇಳಿಬಿಟ್ಟು ಮಾಡೀನಿ ರೀ. ಆಮೇಲೆ ಪುಟಾಣಿ ಮತ್ತು ಸಕ್ಕರೆ ಫಸ್ಟ್ ಹಿಡಿದು ಇವಾಗ ಪೂಜೆ ಎಲ್ಲ ಕಂಪ್ಲೀಟ್ ಮಾಡ್ಕೊಂಬಿಟ್ಟೆ ನಾನು. ಕಾಯಿರ ಒಡೆದೆ ನಾನು ಕರ್ಪೂರದೆಲ್ಲ ಬೆಳಗಿ. ಆಮೇಲೆ ತುಪ್ಪದ ಆರತಿನೂ ಮಾಡಿ ಕಂಪ್ಲೀಟಾಗಿ ಮಾಡಿದೆ. ಇಷ್ಟೆಲ್ಲ ಕಂಪ್ಲೀಟ್ ಮಾಡಾದ್ಮೇಲೆ ನಾನು ಇಲ್ಲಿ ಸೀರಾ ಮಾಡೋಕ್ಕೆ ಹೋದೆ ರೀ. ಅಂದ್ರೆ ಲೇಟ್ ಆಗ್ತೈತೆ ರೀ ಟೈಮು. ಆಲ್ರೆಡಿ ನಾನು ಒಂದು ಪೋಣೆ ಒಳಗೆ ಆಗಿ ಹೋಗಿತ್ತು ರೀ ಇಷ್ಟೆಲ್ಲ ಮಾಡೋಷ್ಟೆಲ್ಲನೂ. ಅದರ ಸಲುವಾಗಿ ಲೇಟ್ ಆಗುತ್ತಂತೆ ಫಸ್ಟ್ ಅಷ್ಟು ನಾನು ಹಿಡ್ಕೊಂಡೆ. ಪುಟಾಣಿ ಮತ್ತು ಸಕ್ಕರೆ ಹಿಡಿದ ಆಮೇಲೆ ಇಲ್ಲಿ ಸಿರಮ್ ಮಾಡಾಕತ್ತೀನಿ. ಡ್ರೈ ಫ್ರೂಟ್ಸ್ ಎಲ್ಲ ತುಪ್ಪದಾಗ ಫ್ರೈ ಮಾಡ್ಕೊಂಡು ಮಾಡಾಕತ್ತೀನಿ ರೀ. ನಾರ್ಮಲ್ ಸ್ವಲ್ಪ ರವಾನ ಹುರ್ಕೊಳ್ತೀನಿ ರೀ.
ರವನ್ ಚಂದಂಗೆ ಹುರ್ಕೊಂಡು ಕೇಸಿ ಮಾಡೋದು ನೋಡ್ರಿ. ಅಷ್ಟೇ, ಇದೇನು ಈಸಿ ಇದೇನೆ ನೋಡ್ರಿ, ನಿಮಗೂ ಗೊತ್ತಿರೋದೆ. ಸ್ವಲ್ಪ ಸುಮ್ಮನೆ ಕ್ಯಾಪ್ಚರ್ ಇರಲಿ ಅಂತೇಳ್ಬಿಟ್ಟು ತೋರ್ಸಾಕತ್ತೀನಿ ರೀ ಅಷ್ಟೇ ನಾನು. ಇದಾದಮೇಲೆ ಸ್ವಲ್ಪ ಚಿತ್ರಾನ್ನ ಮಾಡಿಕೊಂಡೆ. ಚಿತ್ರಾನ್ನ ಮಾಡಿ ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಡೆ ರೀ. ಇವತ್ತು ಬೆಳಗ್ಗೆ ನಂತರ ನಾನು ಏನೂ ತೊಗೊಂಡಿದ್ದಿಲ್ಲ, ಬರೀ ಹಣ್ಣು ಹಾಲದ ಮೇಲೆ ಇದ್ದೆ ಇವತ್ತು. ಅದಕ್ಕೆ ಜಲ್ದಿ ಮಾಡಿ ಮುಗಿಸ್ರಾಯ್ತಂತೆ. ಸಿಂಪಲಾಗಿ ಇವತ್ತು ಮಾಡಿದ್ದೀನಿ ರೀ ಅಷ್ಟೇ, ಬೇರೇನೂ ಮಾಡಿಲ್ಲ. ಇವತ್ತು ಶೀರಾ ಮತ್ತು ಚಿತ್ರಾನ್ನ ಮಾತ್ರ ಮಾಡಿದ್ದೀನಿ ನಾನು ಸಂಜೆಗೆ. ಚಿತ್ರಾನ್ನ ಎಲ್ಲ ಮಾಡಿಕೊಂಡು ನೈವೇದ್ಯಕ್ಕೆ ಹಿಡಿಯೋಷ್ಟರಲ್ಲಿ ಮನೆಯವ್ರು ಬಂದರು. ಸರಿ ಆಯ್ತಂತ ಇಬ್ಬರು ಚೆನ್ನಾಗಿ ಪೂಜೆ ಮಾಡಿ ನೈವೇದ್ಯ ಎಲ್ಲ ಹಿಡಿದು ಊಟ ಎಲ್ಲ ಮಾಡಿದ್ವಿ ರೀ ಇವತ್ತು. ನೋಡಿರಿ, ಇವತ್ತಿನ ಈ ಪೂಜೆ ಆಗಲಿ, ಆಮೇಲೆ ರಂಗೋಲಿ ನಾನು ತೆಗ್ದಿರೋದು ಫಸ್ಟ್ ಟೈಮ್ ನಾನು ಆ ಥರ ತೆಗ್ದಿದ್ದೆ. ನನಗೇನೋ ಒಂಥರ ಖುಷಿ ಆಯಿತು. ಅದಕ್ಕೆ ನಿಮಗೂ ನೋಡಿದ್ರೆ ಇಷ್ಟ ಆಗ್ತಂತ ಅಂದ್ಕೊಂಡೀನಿ. ನೋಡಿದ ತಕ್ಷಣ ಹಂಗೆ ಅನಿಸುತ್ತಾ ಇಲ್ಲ ಗೊತ್ತಿಲ್ಲ, ಅದಕ್ಕೆ ನಾನು ಹೇಳೀನಿ. ಪ್ಲೀಸ್ ಅಬ್ಸರ್ವ್ ಮಾಡಿ ನೋಡ್ರಿ ಅಂತ ಹೇಳ್ತೀನಿ ರೀ ಫ್ರೆಂಡ್ಸ್. ಇವತ್ತಿನ ರಂಗೋಲಿ ಆಗಲಿ, ಪೂಜೆ, ಆಮೇಲೆ ಈ ಅಡುಗೆ ಏನಾದ್ರು ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತೀನಿ ರೀ. ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿರಿ ಪ್ಲೀಸ್. ಸ್ಟಾರ್ಟಿಂಗ್ ಅಷ್ಟೇ ನೋಡಿ ಎಕ್ಸಿಟ್ ಹಾಕ್ಲಿಕ್ಕೆ ಹೋಗಬೇಡ್ರಿ. ಫುಲ್ ವಿಡಿಯೋನ ನೋಡಿಬಿಟ್ಟು ವಿಡಿಯೋ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಪ್ಲೀಸ್ ನನ್ನ ಕಮೆಂಟಲ್ಲಿ ತಿಳಿಸ್ರಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು, ಪ್ಲೀಸ್ ಕಂಪ್ಲೀಟಾಗಿ ಈ ವಿಡಿಯೋನ ನೋಡ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದು ಮಾತ್ರ ಮಿಸ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತೀನಿ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.